ಹೆಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಕ್ಲಾಸ್. ಈ ಕ್ಲಾಸ್ನಲ್ಲಿ ನಾನು ನಿಮಗೆ ಹೇಳ್ಕೊಡ್ತಾ ಇದ್ದೀನಿ ಟಿಲ್ ಅಂಟಿಲ್ನ ಹೇಗೆ ನಾವು ಕರೆಕ್ಟಾಗಿ ಯೂಸ್ ಮಾಡ್ಕೋಬೇಕು ಇಂಗ್ಲೀಷ್ ಸೆಂಟೆನ್ಸ್ಗಳಲ್ಲಿ ಅಂತ, ಏನು ಡಿಫ್ರೆನ್ಸ್ ಇದೆ. ಆ್ಯಂಡ್ ಪಾಸ್ಟ್, ಪ್ರೆಸೆಂಟ್, ಫ್ಯೂಚರ್ನಲ್ಲಿ ನೀವು ಯೂಸ್ ಮಾಡುವಾಗ ಮಿಸ್ಟೇಕ್ ಮಾಡ್ತೀರಾ. ನಾನು ಹೇಳ್ತೀನಿ ಅದನ್ನೇನು, ಆ ಮಿಸ್ಟೇಕ್ ಏನು ಅಂತ. ಸೊ ತುಂಬ ಇಂಪಾರ್ಟೆಂಟ್, ಎಂಡ್ವರೆಗೂ ನೋಡಿ ಆ್ಯಂಡ್ ನೋಟ್ಸ್ ಮಾಡ್ಕೊಳ್ಳಿ. ಸೊ ಟಿಲ್, ಅಂಟಿಲ್ ಎರಡೂ ಸೇಮ್, ಏನೂ ಡಿಫ್ರೆನ್ಸ್ ಇಲ್ಲ. ಟಿಲ್ ಅನ್ನೋದು ಸ್ಪೋಕನ್ ಇಂಗ್ಲೀಷ್ನಲ್ಲಿ ತುಂಬ ಯೂಸ್ ಆಗುತ್ತೆ ಅಂಟಿಲ್ಗಿಂತ, ಅದನ್ನೇ ಜಾಸ್ತಿ ಮಾತಾಡುವಾಗ ಯೂಸ್ ಮಾಡ್ತಾರೆ. ಅಂಟಿಲ್ ಟಿಲ್ಗಿಂತ ಸ್ವಲ್ಪ ಫಾರ್ಮಲ್ ಆಗಿರುತ್ತೆ. ಆ್ಯಂಡ್ ರೈಟಿಂಗ್ನಲ್ಲಿ ಜಾಸ್ತಿ ನೀವೆಲ್ಲಾದರೂ ಟೆಕ್ಸ್ಟ್ನಲ್ಲಿ ನೋಡಿದರೆ ಅಂಟಿಲ್ ಅನ್ನೋದೇ ನಿಮಗೆ ಕಾಣಿಸುತ್ತೆ. ಬಟ್ ಎರಡೂ ಸೇಮ್, ಏನೂ ಡಿಫ್ರೆನ್ಸ್ ಇಲ್ಲ. ಆ್ಯಂಡ್ ಅಂಟಿಲ್ನಲ್ಲಿ ಸಿಂಗಲ್ ಎಲ್ಲಿರುತ್ತೆ. ಸೊ ಕನ್ನಡದಲ್ಲಿ ನೀವು ವರೆಗೂ, ತನಕ ಅಂತ ಎಲ್ಲಿ ಹೇಳ್ತೀರಾ ಅಲ್ಲೆಲ್ಲ ನೀವು ಇಂಗ್ಲೀಷ್ನಲ್ಲಿ ಟಿಲ್ ಆರ್ ಅಂಟಿಲ್ ಯೂಸ್ ಮಾಡಿ ಅಷ್ಟೇ. ಆ್ಯಂಡ್ ನಿಮಗೆ ಗೊತ್ತಿದೆ ಅಲ್ಲ, ನಾನು ಹೇಳೋ ಕಂಜಂಕ್ಷನ್ಗಳಲ್ಲಿ ಇಷ್ಟು ದಿನ ಏನು ಹೇಳ್ಕೊಟ್ಟೆ ಕಂಜಂಕ್ಷನ್ಸ್ ಅಂತ, ಅದ್ರ ಜೊತೆ ಯಾವಾಗಲೂ ಕೂಡ ಕ್ಲಾಸ್ ಹಾಕಬೇಕು. ನಾ ಇಲ್ಲಿ ತೋರಿಸ್ತಾ ಇರೋವಂಥ ಕಂಜಂಕ್ಷನ್ಗಳು ಈ ಹಿಂದೆ ಹೇಳ್ಕೊಟ್ಟಿರೋದು. ಕ್ಲಾಸ್ ಅಂದರೆ ಸಬ್ಜೆಕ್ಟ್ ಪ್ಲಸ್ ವರ್ಬ್. ಆ ಕಂಜಂಕ್ಷನ್ನ ಹಿಂದೆ ಆ್ಯಂಡ್ ಆ ಕಂಜಂಕ್ಷನ್ ಆದಮೇಲೆ ಒಂದು ಕ್ಲಾಸ್ ಇರಬೇಕು. ಇಲ್ಲಿ ನೋಡಿ, ಟ್ರೈನ್ ಹೊರಡೋವರೆಗೂ ನಾನಲ್ಲಿ ವೆಯ್ಟ್ ಮಾಡಿದೆ. ಅದನ್ನು ಫಸ್ಟ್ ಹೇಳಿ. ಮೈನ್ ಆ್ಯಕ್ಷನ್ ಫಸ್ಟ್ ಹೇಳಿ ಯಾವಾಗಲೂ. ಐ ವೇಟೆಡ್ ದೇರ್ ಟಿಲ್ ದ ಟ್ರೈನ್ ಲೆಫ್ಟ್, ಸಿಂಪಲ್ ಪಾಸ್ಟ್ ಟೆನ್ಸ್ ಅಷ್ಟೇ. ಆರ್ ಐ ವೇಟೆಡ್ ದೇರ್ ಅಂಟಿಲ್ ದ ಟ್ರೈನ್ ಲೆಫ್ಟ್, ಯಾವುದಾದ್ರೂ ಹೇಳಿ, ನಿಮ್ಮ ಇಷ್ಟ ಅಷ್ಟೇ, ಮತ್ತೇನು ಡಿಫ್ರೆನ್ಸ್ ಇಲ್ಲ ಟಿಲ್ ಅಂಟಿಲ್ಗೆ. ಓಕೆ, ಇದು ಪಾಸ್ಟ್ ಟೆನ್ಸ್ ಆಯಿತು. ಫ್ಯೂಚರ್ನಲ್ಲಿ ನಾನು ಈ ಥರ ಹೇಳ್ತೀನಿ ನೋಡಿ, ಟ್ರೈನ್ ಹೋಗೋವರೆಗೂ ನಾನು ಇಲ್ಲೇ ವೆಯ್ಟ್ ಮಾಡ್ತೀನಿ. ಇನ್ನೂ ಬಂದಿಲ್ಲ ಅಲ್ವಾ, ಅವಾಗ ನಾನು ಹೇಳ್ತಾ ಇದ್ದೀನಿ. ಆ್ಯಂಡ್ ಇದನ್ನು ಹೇಗೆ ಹೇಳಬೇಕು? ಐ ವಿಲ್ ವೇಟ್ ಹಿಯರ್ ಅಂಟಿಲ್ ದ ಟ್ರೈನ್ ಲೀವ್ಸ್. ಇನ್ನೂ ಬಂದಿಲ್ಲ, ಬಂದ ಮೇಲೆ ಅದು ಹೋಗೋವರೆಗೂ ನಾನು ಇಲ್ಲೇ ಇರ್ತೀನಿ ಅನ್ನೋದಕ್ಕೆ ಅಂಟಿಲ್ ದ ಟ್ರೈನ್ ಲೀವ್ಸ್ ಸಿಂಪಲ್ ಪ್ರೆಸೆಂಟ್ನಲ್ಲೇ ಹೇಳಬೇಕು. ಐ ವಿಲ್ ವೇಟ್ ಹಿಯರ್ ಅದು ಫ್ಯೂಚರ್ನ ತೋರಿಸ್ತಿದೆ, ಅದು ಕರೆಕ್ಟ್ ಇದೆ. ಅಂಟಿಲ್ ಆದಮೇಲೆ ಬರೋದು ಯಾವಾಗಲೂ ಕೂಡ ಪ್ರೆಸೆಂಟ್ ಸಿಂಪಲ್ನಲ್ಲೇ ಇರಬೇಕು, ರೈಟ್? ನೀವು ಫ್ಯೂಚರ್ ಟೆನ್ಸ್ ಬಗ್ಗೆ ಮಾತಾಡ್ತಿದ್ರೆ ಫ್ಯೂಚರ್ ಟೆನ್ಸ್ನಲ್ಲಿ ಅಂಟಿಲ್, ಆ್ಯಸ್ ಸೂನ್ ಆ್ಯಸ್, ಆಫ್ಟರ್, ಬಿಫೋರ್, ಈ ಥರ ನಾನು ತುಂಬ ಕ್ಲಾಸ್ಗಳಲ್ಲಿ ಹೇಳ್ಕೊಡಿದ್ದೀನಿ. ಅದೆಲ್ಲ ಪ್ರೆಸೆಂಟ್ ಸಿಂಪಲ್ನಲ್ಲೇ ಇರಬೇಕು. ಎಲ್ಲರೂ ರೆಡಿ ಆಗೋವರೆಗೂ ನಾವು ವೆಯ್ಟ್ ಮಾಡಿದೆ. ತುಂಬ ಸಿಂಪಲ್ ಇದು, ನೀವು ಇದನ್ನು ಕನ್ಫ್ಯೂಸ್ ಆಗ್ತೀರ. ಐ ವೇಟೆಡ್ ಅಂಟಿಲ್ ಎವ್ರಿಬಡಿ ವಾಸ್ ರೆಡಿ. ನೋಡಿ, ಅಂಟಿಲ್ ಮುಂದೆ ಬಿ ಫಾರ್ಮ್ ಬಂದಿದೆ. ಎವ್ರಿಬಡಿ ವಾಸ್ ರೆಡಿ ಅಂದ್ರೇನು? ಎಲ್ಲರೂ ರೆಡಿ ಆಗಿದ್ರು. ಆ ಸ್ಟೇಟ್ನ ನಾವು ಹೇಳ್ತಾ ಇದೀವಲ್ವಾ, ಅಲ್ಲಿವರೆಗೂ ನಾನು ವೆಯ್ಟ್ ಮಾಡಿದೆ, ಈ ಥರನೇ ಹೇಳಿ. ಆರ್ ನೀವು ಹೇಳ್ಬೋದು ಐ ವೇಟೆಡ್ ಅಂಟಿಲ್ ಎವ್ರಿಬಡಿ ಗಾಟ್ ರೆಡಿ, ಅದು ಕೂಡ ಕರೆಕ್ಟ್. ಎಲ್ಲರೂ ರೆಡಿ ಆಗೋವರೆಗೂ ನಾವು ವೆಯ್ಟ್ ಮಾಡ್ತೀನಿ ಅಂದರೆ ಹೇಳಿ, ಅಂದರೆ ಇನ್ನೂ ರೆಡಿ ಆಗ್ತಾ ಇದ್ದಾರೆ, ಮುಗ್ದಿಲ್ಲ, ಫ್ಯೂಚರ್ ಹೇಳಬೇಕಲ್ವಾ. ಐ ವಿಲ್ ವೇಟ್ ಅಂಟಿಲ್ ಎವ್ರಿಬಡಿ ಈಸ್ ರೆಡಿ. ಇನ್ನೂ ರೆಡಿ ಆಗಿಲ್ಲ, ಆಗ್ತಾರೆ, ಬಟ್ ಪ್ರೆಸೆಂಟೇ ಯೂಸ್ ಮಾಡಬೇಕು. ಸೊ ಗೊತ್ತಾಯ್ತಿಲ್ಲ ನಿಮಗೆ ಪಾಸ್ಟ್ ಫ್ಯೂಚರ್ನಲ್ಲಿ ನಾವು ಹೇಗೆ ಯೂಸ್ ಮಾಡ್ತೀವಿ ಅನ್ನೋದು. ಮತ್ತು ಇನ್ನೊಂದು ಟೆನ್ಸ್ ಇದೆ, ಆಲ್ವೇಸ್ ಅಂದರೆ ಪ್ರೆಸೆಂಟ್ ಸಿಂಪಲ್, ಆಲ್ವೇಸ್ ಆಗೋದು. ಹಿ ಆಲ್ವೇಸ್ ವೇಟ್ಸ್ ವಿತ್ ಮೀ ಅಂಟಿಲ್ ದ ಟ್ರೈನ್ ಲೀವ್ಸ್. ಈಗ ಎರಡೂ ಪಾರ್ಟ್ ಪ್ರೆಸೆಂಟ್ ಸಿಂಪಲ್ನಲ್ಲೇ ಇದೆ. ಅವನು ಯಾವಾಗಲೂ ಬರ್ತಾನೆ, ಟ್ರೈನ್ ಹೋಗೋವರೆಗೂ ಇಲ್ಲೇ ವೆಯ್ಟ್ ಮಾಡ್ತಾನೆ. ಹಿ ಆಲ್ವೇಸ್ ವೇಟ್ಸ್, ಇದು ಕೂಡ ಪ್ರೆಸೆಂಟ್ ಸಿಂಪಲ್ನಲ್ಲಿರುತ್ತೆ. ಮುಂದೆ ಬರೋದು ಅಫ್ಕೋರ್ಸ್ ಅದು ಪ್ರೆಸೆಂಟ್ ಸಿಂಪಲ್ನಲ್ಲಿ ಇರಲೇಬೇಕು. ಹಿ ನೆವರ್ ವೇಟ್ಸ್ ಅಂಟಿಲ್ ಎವ್ರಿಬಡಿ ಈಸ್ ರೆಡಿ ಅಂದ್ರೇನು? ಇದು ಕೂಡ ಆಲ್ವೇಸ್ ಬಗ್ಗೆ ಮಾತಾಡ್ತಿದ್ದೀವಿ. ಅವ್ನು ಯಾವಾಗಲೂ ಅಷ್ಟೇ ವೆಯ್ಟ್ ಮಾಡೋದೇ ಇಲ್ಲ ಎಲ್ಲರೂ ರೆಡಿ ಆಗೋವರೆಗೂ. ಇದು ಆಲ್ವೇಸ್ ಬಗ್ಗೆ ಹೇಳ್ತಿದೆ. ಜನರಲಿ ಅವ್ನು ಯಾರಿಗೂ ವೆಯ್ಟ್ ಮಾಡೋದೇ ಇಲ್ಲ. ಹಿ ನೆವರ್ ವೇಟ್ಸ್ ಅಂಟಿಲ್ ಎವ್ರಿಬಡಿ ಈಸ್ ರೆಡಿ. ಸೊ ಪ್ರೆಸೆಂಟ್ ಸಿಂಪಲ್ನೇ ಯೂಸ್ ಮಾಡಿ. ಈಗಿನ ಬಗ್ಗೆ ಮಾತಾಡ್ತಿಲ್ಲ. ಎವ್ರಿಬಡಿ ಈಸ್ ರೆಡಿ ಅಂದರೆ ಈಗ, ಈ ಮೂಮೆಂಟ್ನಲ್ಲಿ ಅಲ್ಲ, ಎನಿ ಟೈಮ್, ಯಾವಾಗಲೂ ಕೂಡ, ಆಲ್ವೇಸ್. ಅದಕ್ಕೂ ನೀವು ಇದೇ ಸೆಂಟೆನ್ಸ್ನ ಯೂಸ್ ಮಾಡಿ. ಆಲ್ರೆಡಿ ನಾನು ನೆವರ್, ಎವರ್ ಮೇಲೆಲ್ಲ ವೀಡಿಯೋಸ್ ಮಾಡಿದ್ದೀನಿ. ಶಿ ವಾಚ್ಡ್ ಟಿವಿ, ಅವ್ಳು ಟಿವಿ ನೋಡಿದ್ಲು ಅಂಟಿಲ್ ಹರ್ ಡ್ಯಾಡ್ ಕೇಮ್ ಹೋಮ್, ರೈಟ್? ಶಿ ವಿಲ್ ವಾಚ್ ಟಿವಿ ಅಂಟಿಲ್ ಹರ್ ಡ್ಯಾಡ್ ಕಮ್ಸ್ ಹೋಮ್, ಫ್ಯೂಚರ್ ಇದು. ಓಕೆ, ಆಲ್ವೇಸ್ ಬಗ್ಗೆ ಹೇಳಬೇಕಂದ್ರೆ ಶಿ ಆಲ್ವೇಸ್ ವಾಚಸ್ ಟಿವಿ ಆರ್ ಶಿ ವಾಚಸ್ ಟಿವಿ ಅಂಟಿಲ್ ಹರ್ ಡ್ಯಾಡ್ ಕಮ್ಸ್ ಹೋಮ್. ಲೆಟ್ಸ್ ವೇಟ್ ಹಿಯರ್ ಅಂಟಿಲ್ ಸಂಬಡಿ ಕಮ್ಸ್. ಯಾರಾದರೂ ಬರೋವರೆಗೂ ಇಲ್ಲೇ ವೆಯ್ಟ್ ಮಾಡೋಣ. ಐ ಆಮ್ ನಾಟ್ ಗೋಯಿಂಗ್ ಔಟ್ ಅಂಟಿಲ್ ದ ರೈನ್ ಸ್ಟಾಪ್ಸ್. ಇದೇ ಥರನೇ ಹೇಳಬೇಕು, ಬರೆದಿಟ್ಕೊಳ್ಳಿ. ಇದೇ ಥರನೇ ನೀವು ಹೇಳಬೇಕು. ನೀವು ಫ್ಯೂಚರ್ ಬಗ್ಗೆ ಮಾತಾಡ್ತಿದ್ರು, ಅಂಟಿಲ್ ಆದಮೇಲೆ ಬರೋ ಪಾರ್ಟ್ ಪ್ರೆಸೆಂಟ್ ಸಿಂಪಲ್ನಲ್ಲೇ ಇರಬೇಕು. ಡೋಂಟ್ ಮೂವ್ ಅಂಟಿಲ್ ಐ ಟೆಲ್ ಯು, ಅಂಟಿಲ್ ಐ ವಿಲ್ ಟೆಲ್ ಯು ಅನ್ಬಾರ್ದು. ವೇಟ್ ಹಿಯರ್ ಅಂಟಿಲ್ ವಿ ಓಪನ್ ದ ಡೋರ್. ಟೇಕ್ ದಿಸ್ ಮೆಡಿಸಿನ್ ಅಂಟಿಲ್ ಯು ಫೀಲ್ ಬೆಟರ್. ಐ ಏಟ್ ಅಂಟಿಲ್ ಐ ವಾಸ್ ಸ್ಯಾಟಿಸ್ಫೈಡ್. ನನಗೆ ಪೂರ್ತಿ ಸ್ಯಾಟಿಸ್ಫೈಡ್ ಆಗೋವರೆಗೂ ನಾನು ತಿಂದೆ. ಗೊತ್ತಾಯ್ತಲ್ಲ? ನೆಕ್ಸ್ಟ್, ಪ್ಲೀಸ್ ವೇಟ್ ಅಂಟಿಲ್ ಇಟ್ ಈಸ್ ರೆಡಿ
ಅಂದರೆ ಅದು ರೆಡಿ ಆಗ್ತಾ ಇದೆ, ನೀವು ಅವ್ರಿಗೆ ಹೇಳಬೇಕು ಅಂದರೆ ಇದೇ ಥರನೇ ಹೇಳಿ. ಅಂಟಿಲ್ ಇಟ್ ವಿಲ್ ಬಿ ರೆಡಿ ಅಲ್ಲ. ನೆವರ್ ಟಚ್ ಇಟ್ ಅಂಟಿಲ್ ಇಟ್ ಈಸ್ ರೆಡಿ. ಇದು ಆಲ್ವೇಸ್ ಬಗ್ಗೆ ಹೇಳ್ತಾ ಇದ್ದೀವಿ. ಅದು ರೆಡಿ ಆಗೋವರೆಗೂ ಯಾವತ್ತೂ ನೀನು ಮುಟ್ಟಬಾರ್ದು. ಐ ವೇಟೆಡ್ ದೇರ್ ಅಂಟಿಲ್ ಇಟ್ ವಾಸ್ ರೆಡಿ. ಇಟ್ ಆಲ್ವೇಸ್ ಸೇಮ್ಸ್ ಇಂಪಾಸಿಬಲ್ ಅಂಟಿಲ್ ಇಟ್ಸ್ ಡನ್. ನೋಡಿ, ಇಟ್ಸ್ ಡನ್ ಮೇಲೆ ನಾವು ವಿಡಿಯೋ ಮಾಡಿದ್ದೆ, ನೆನಪಿದೆಯಾ? ಇಟ್ಸ್ ಡನ್ಗೆ ಇಟ್ಸ್ ಫಿನಿಶ್ಡ್ಗೆ ಏನು ಡಿಫ್ರೆನ್ಸ್ ಅಂತ ಆ ವಿಡಿಯೋ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಅಂದರೆ ನಾವು ಅದರ ಸ್ಟೇಟ್ನ ಹೇಳ್ತಾ ಇದ್ದೀವಿ. ಯಾವಾಗಲೂ ಕೂಡ ಅದು ಪೂರ್ತಿಯಾಗಿ ಮುಗಿಯೋವರೆಗೂ ನಮಗೆ ಇಂಪಾಸಿಬಲ್ ಥರನೇ ಕಾಣಿಸುತ್ತೆ. ಐ ವಿಲ್ ವೇಟ್ ಔಟ್ಸೈಡ್ ಅಂಟಿಲ್ ದ ಮೀಟಿಂಗ್ಸ್ ಓವರ್. ಹೀಟ್ ಅಂಟಿಲ್ ಆಲ್ ದ ವಾಟರ್ ಹ್ಯಾಸ್ ಎವಾಪೊರೇಟೆಡ್. ಇಲ್ಲಿ ನೋಡಿ, ಈ ಥರ ಯಾಕೆ ಬಂತು? ಅಂಟಿಲ್ ಆಲ್ ದ ವಾಟರ್ ಹ್ಯಾಸ್ ಎವಾಪೊರೇಟೆಡ್ ಅಂದರೆ ಪ್ರೆಸೆಂಟ್ ಪರ್ಫೆಕ್ಟ್ ಯೂಸ್ ಮಾಡ್ತಾ ಇದ್ದೀವಿ ಫ್ಯೂಚರ್ ಬಗ್ಗೆ ಹೇಳೋದಕ್ಕೆ. ಅಂದರೆ ಎಲ್ಲ ವಾಟರ್ ಎವಾಪೊರೇಟ್ ಆಗೋವರೆಗೂ ಹೀಟ್ ಮಾಡು ಅಂತ ನಾನು ಹೇಳ್ತಾ ಇದ್ದೀನಿ. ನಾವು ಫ್ಯೂಚರ್ನಲ್ಲಿ ಯಾವುದಾದ್ರೂ ಒಂದು ಕೆಲಸ ಆಗಿ ಮುಗ್ದಿರೋದನ್ನು ಈಗಲೇ ನೋಡಿ ಅದ್ರ ಬಗ್ಗೆ ಏನಾದರೂ ಹೇಳ್ತಾ ಇದ್ದೀವಿ ಅಂದರೆ ನಾವು ಪ್ರೆಸೆಂಟ್ ಪರ್ಫೆಕ್ಟ್ನ ಯೂಸ್ ಮಾಡ್ಬೋದು. ಓಕೆ, ಫ್ಯೂಚರ್ ಪರ್ಫೆಕ್ಟ್ ಬರಲ್ಲ. ಫ್ಯೂಚರ್ ಪರ್ಫೆಕ್ಟ್ನ ಈ ಟೈಮ್ಗೆ ಇದು ಆಗಿರುತ್ತೆ ಅಂತ ಹೇಳೋದು ಅಷ್ಟೇ ಫ್ಯೂಚರ್ ಪರ್ಫೆಕ್ಟ್. ಅದರ ವಿಡಿಯೋ ನೋಡಿ. ಬಟ್ ಇಲ್ಲಿ ನಾವು ಈಗಲೇ ಅಸ್ಯೂಮ್ ಮಾಡ್ಕೊಳ್ತಾ ಇದ್ದೀವಿ, ಈ ಟೈಮ್ಗೆ ಇದು ಆಗಿರುತ್ತೆ, ಅಲ್ಲಿವರೆಗೂ ನೀನು ಇದನ್ನು ಮಾಡು, ಇದನ್ನು ಮಾಡಬೇಡ, ಈ ಥರ ಹೇಳ್ತಿದ್ದೀವಿ ಈಗಲೇ ಅಸ್ಯೂಮ್ ಮಾಡಿಕೊಂಡು, ರೈಟ್? ಆ್ಯಂಡ್ ಇಲ್ಲಿ ಸಿಂಪಲ್ ಪ್ರೆಸೆಂಟ್ನ ಕೂಡ ಯೂಸ್ ಮಾಡ್ಬೋದು. ಹೀಟ್ ಅಂಟಿಲ್ ಆಲ್ ದ ವಾಟರ್ ಎವಾಪೊರೇಟ್ಸ್, ಅದು ಕೂಡ ಕರೆಕ್ಟ್. ಕಂಪ್ಲೀಟೆಡ್ ಸ್ಟೇಟ್ನ ನಾನು ನೋಡಬೇಕು ಅಂದರೆ ಈ ಥರ ಹಾಕಿ. ವೇಟ್ ಅಂಟಿಲ್ ದ ಪೇಂಟ್ ಹ್ಯಾಸ್ ಕಂಪ್ಲೀಟ್ಲಿ ಡ್ರೈಡ್. ಇನ್ನೊಂದು ಅದೇ ಥರನೇ ಇದೆ. ಐ ವೋಂಟ್ ಬಿ ಹ್ಯಾಪಿ, ನಾನು ಹ್ಯಾಪಿಯಾಗಿರಲ್ಲ, ಅಂಟಿಲ್ ಐ ನೋ ಶಿ ಈಸ್ ಸೇಫ್. ಅಂಟಿಲ್ ಐ ನೋ, ನಂಗೆ ಗೊತ್ತಾಗೋವರೆಗೂ ವಾಟ್ ದಟ್ ಶಿ ಈಸ್ ಸೇಫ್. ದ್ಯಾಟ್ ನೀವು ಸೇರಿಸ್ಕೋಬೋದು, ದ್ಯಾಟ್ ಶಿ ಈಸ್ ಸೇಫ್. ಸ್ಟೇ ಇನ್ ಯುವರ್ ಕ್ಲಾಸ್ ರೂಮ್ ಅಂಟಿಲ್ ಇಟ್ಸ್ ಟೈಮ್ ಟು ಗೋ ಹೋಮ್. ನೋಡಿ, ಅಂಟಿಲ್ ಆದ್ಮೇಲೆ ಪ್ರೆಸೆಂಟ್ ಸಿಂಪಲ್ಲೇ ಬರ್ತಾ ಇದೆ, ನೀವು ಅದನ್ನು ನೋಡಬೇಕು. ವಿ ನೆವರ್ ನೋ ದ ಲವ್ ಆಫ್ ದಿ ಪೇರೆಂಟ್ಸ್ ಅಂಟಿಲ್ ವಿ ಬಿಕಮ್ ಪೇರೆಂಟ್ಸ್ ಆರ್ ಸೆಲ್ವ್ಸ್. ನಾವೇ ಪೇರೆಂಟ್ಸ್ ಆಗೋವರೆಗೂ ನಮಗೆ ಪೇರೆಂಟ್ಸ್ ಲವ್ ಗೊತ್ತಾಗಲ್ಲ, ರೈಟ್? ಆ್ಯಂಡ್ ಅದೇ ಥರ ನೋಡಿ, ಐ ನೆವರ್ ಡ್ರೋವ್ ಅ ಕಾರ್ ಅಂಟಿಲ್ ಐ ವಾಸ್ 25. ಅಂದರೆ ನನ್ನ ಏಜ್ 25 ಆಗೋವರೆಗೂ ನನ್ನ ಕಾರ್ನ ಡ್ರೈವ್ ಮಾಡಿರಲಿಲ್ಲ. ಸೊ ನಾನು ಇಲ್ಲಿವರೆಗೂ ಮಾಡಿಲ್ಲ ಅಂದರೆ ಐ ಹ್ಯಾವ್ ನೆವರ್ ಡ್ರಿವನ್ ಅ ಕಾರ್ ಅನ್ಬೇಕು, ಪ್ರೆಸೆಂಟ್ ಪರ್ಫೆಕ್ಟ್ ಯೂಸ್ ಮಾಡಬೇಕು. ಯು ವೋಂಟ್ ಗೆಟ್ ಇನ್ ಅಂಟಿಲ್ ಯು ಬೈ ಅ ಟಿಕೆಟ್. ನೀನು ಟಿಕೆಟ್ ತಗೊಳ್ಳೋವರೆಗೂ ನೀನು ಒಳಗಡೆ ಹೋಗಲ್ಲ, ಅಂದರೆ ನಿನಗೆ ಅಲೋ ಇಲ್ಲ. ಆರ್ ಯು ಗೋಯಿಂಗ್ ಟು ವರ್ಕ್ ಅಂಟಿಲ್ ಹಿ ಅರೈವ್ಸ್, ಫ್ಯೂಚರ್. ಐ ಲುಕ್ ಆಫ್ಟರ್ ದ ಕಿಡ್ಸ್, ಅಂದರೆ ನನ್ನ ಮಕ್ಕಳನ್ನ ನೋಡ್ಕೊತೀನಿ, ಅಂಟಿಲ್ ಯು ಗೆಟ್ ಬ್ಯಾಕ್, ನೀವು ವಾಪಸ್ ಬರೋವರೆಗೂ. ಐ ಆಮ್ ಸ್ಟೇಯಿಂಗ್ ಹಿಯರ್ ಅಂಟಿಲ್ ಐ ಗೆಟ್ ಮೈ ಮನಿ ಬ್ಯಾಕ್. ಸುಮಾಸ್ ಗೋಯಿಂಗ್ ಟು ಲಿವ್ ಹಿಯರ್ ಅಂಟಿಲ್ ಶಿ ಗೆಟ್ಸ್ ಅ ಜಾಬ್. ವಿ ಲಿವ್ಡ್ ಇನ್ ಮೈಸೂರ್ ಅಂಟಿಲ್ ಐ ವಾಸ್ 10 years old. ಅಂದರೆ ನಾನು ಹುಟ್ಟಿದಾಗಿಂದ ನನಗೆ 10 years ಆಗೋವರೆಗೂ ಐ ಲಿವ್ಡ್ ಇನ್ ಮೈಸೂರ್. ಆ್ಯಂಡ್ ತುಂಬ ಜನಕ್ಕೆ ಅಂಟಿಲ್ ಹಿಂದೆಗಡೆ ನಾನು ಯಾವ ಟೆನ್ಸ್ ಯೂಸ್ ಮಾಡ್ತಾ ಇದ್ದೀನಿ, ಯಾಕೆ ಯೂಸ್ ಮಾಡ್ತಾ ಇದ್ದೀನಿ ಅನ್ನೋದು ಕನ್ಫ್ಯೂಸ್ ಆಗ್ತಾ ಇರುತ್ತೆ. ನಾನು ಟೆನ್ಸಸ್ ಮೇಲೇ 15-20 ವೀಡಿಯೋಸ್ ಮಾಡಿದ್ದೀನಿ. ನೀವು ಅದೆಲ್ಲ ನೋಡಿದರೆ ನಿಮ್ಗೆ ಇಲ್ಲೇನೂ ಡೌಟ್ಸ್ ಬರಲ್ಲ. ಹೋಗಿ ನೋಡಿ, ಟೆನ್ಸಸ್ ಮೇಲೆ ಸರ್ಚ್ ಮಾಡಿ, ಸಿಗುತ್ತೆ ನಿಮಗೆ. ವಿ ಡೋಂಟ್ ನೋ ವಾಟ್ ವಿ ಗಾಟ್ ಅಂಟಿಲ್ ವಿ ಲೂಸ್ ಇಟ್. ಜನರಲಿ ನಾನು ಹೇಳ್ತಾ ಇದ್ದೀನಿ, ಜನರಲ್ ಸ್ಟೇಟ್ಮೆಂಟ್ ಅಲ್ವಾ? ವಿ ಡೋಂಟ್ ನೋ ವಾಟ್ ವಿ ಹ್ಯಾವ್ ಗಾಟ್ ಅಂದರೆ ನಮ್ಮ ಹತ್ರ ಏನಿದೆ ನಮಗೆ ಗೊತ್ತಿರಲ್ಲ. ಅಂಟಿಲ್ ವಿ ಲೂಸ್ ಇಟ್, ಪ್ರೆಸೆಂಟ್ ಸಿಂಪಲ್ಲೇ ಯೂಸ್ ಮಾಡಿ. ಜನರಲ್ ಸ್ಟೇಟ್ಮೆಂಟ್ನಲ್ಲೂ ಕೂಡ ಅಂಟಿಲ್ ಆದಮೇಲೆ ಪ್ರೆಸೆಂಟ್ ಸಿಂಪಲ್ಲೇ ಬರಬೇಕು. ಸೊ ಈ ಥರ ಪಾಯಿಂಟ್ಸ್ನ ಬರೆದಿಟ್ಕೊಳ್ಳಿ. ಹಿ ವೋಂಟ್ ಗೆಟ್ ಎನಿ ಮನಿ ಅಂಟಿಲ್ ಹಿ ಫಿನಿಶಸ್ ದ ವರ್ಕ್. ಈ ಥರ ನೀವು ಹೇಳಬೇಕಾಗುತ್ತಲ್ಲ. ದೇರ್ ವಾಸ್ ನಥಿಂಗ್ ಟು ಡೂ ಬಟ್ ವೇಟ್ ಅಂಟಿಲ್ ದ ನೆಕ್ಸ್ಟ್ ಮಾರ್ನಿಂಗ್. ಅಂದರೆ ನೆಕ್ಸ್ಟ್ ಮಾರ್ನಿಂಗ್ವರೆಗೂ ವೆಯ್ಟ್ ಮಾಡೋದು ಬಿಟ್ಟರೆ ನಮಗೇನು ಆಪ್ಷನ್ ಇರಲಿಲ್ಲ. ಆ್ಯಂಡ್ ಅದೇ ಥರ ನೀವು ನೋಡಿ, ಅಂಟಿಲ್ನ ಈ ಥರ ಟೈಮ್ ಹೇಳೋದಕ್ಕೆ ಯೂಸ್ ಮಾಡ್ಬೋದು. ಅಂಟಿಲ್ 10, ಅಂಟಿಲ್ ನಾವ್, ಅಂಟಿಲ್ ದೆನ್ ಅನ್ಬೋದು, ಅಲ್ಲಿವರೆಗೂ. ಪಾಸ್ಟಲ್ಲಾದರೂ ಹಾಕಿ, ಫ್ಯೂಚರ್ನಲ್ಲಾದರೂ ಹಾಕಿ. ಅಂಟಿಲ್ ದೆನ್ ಅಂದರೆ ಯಾವುದೋ ಒಂದು ಈವೆಂಟ್ವರೆಗೂ, ಒಂದು ಟೈಮ್ವರೆಗೂ ಅಂತ ಹೇಳೋಕ್ಕೆ. ಅಂಟಿಲ್ ಲಂಚ್, ಅಂಟಿಲ್ ಈವ್ನಿಂಗ್, ಅಂಟಿಲ್ ಅಕ್ಟೋಬರ್, ಅಂಟಿಲ್ ಹೀ ಈಸ್ ಡೆಡ್ ಅನ್ಬೋದು. ಹೀ ಈಸ್ ಡೆಡ್ ಅನ್ನೋದಿಲ್ಲಿ ಒಂದು ಸ್ಟೇಟ್. ಓಕೆ, ನೀವು ಈ ಥರ ಯೂಸ್ ಮಾಡ್ಬೋದು. ಇಂಗ್ಲೀಷ್ನಲ್ಲಿ ಈ ಥರ ಒಂದು ಜೋಕ್ ಇದೆ, ಹಿ ವಾಸ್ ಅಲೈವ್ ಅಂಟಿಲ್ ಈಸ್ ಡೆಡ್ ಅಂತ. ಅಂದರೆ ಗೊತ್ತಾಯ್ತಲ್ಲ ನಿಮಗೆ ಮೀನಿಂಗ್? ಅಂಟಿಲ್ ವೆರಿ ರೀಸೆಂಟ್ಲಿ, ಅಂಟಿಲ್ ಹಿಸ್ ಮ್ಯಾರೇಜ್, ಅಂಟಿಲ್ ದ ಏಜ್ ಆಫ್ 40.
ರೈಟ್? ಸೊ ಎಲ್ಲನೂ ನೋಟ್ಸ್ ಮಾಡ್ಕೊಳ್ಳಿ, ಅದು ತುಂಬ ಇಂಪಾರ್ಟೆಂಟ್. ಬರೆಯೋವಾಗ ನಿಮ್ಮ ಮೈಂಡ್ ಇನ್ನೊಂದ್ಸರಿ ಎಲ್ಲ ರೀಕಾಲ್ ಮಾಡುತ್ತೆ. ಆ್ಯಂಡ್ ಈ ವಿಡಿಯೋದಲ್ಲಿ ನೀವೇನಾದರೂ ಹೊಸದು ಕಲ್ತಿದ್ರೆ ಲೈಕ್ ಮಾಡಿ ಆ್ಯಂಡ್ ಪ್ಲೀಸ್ ಎಲ್ಲರಿಗೂ ಶೇರ್ ಮಾಡಿ. ಥ್ಯಾಂಕ್ ಯು.